ನಮ್ಮ ಡಿ ಬಸ್ ಕೆಲಸ ಮಾಡಿ ಒಂದೇ ಬಾಣ ನನ್ನದೊಂದೇ ಗುರಿಯು ಮಾತು ತಪ್ಪೋದಿಲ್ಲ. ದೊಡ್ಡ ವೇಸ್ಟ್ ಬಾಡಿ ನಾನೊಬ್ಬ ಇದು ನಮ್ಮ ಮೇಕಪ್ ರೂಮು. ಏಯ್ ಏಯ್ ಗುಬ್ಬು ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ನಮ್ಮ ರವೀಂದ್ರ ಕಲಾಕ್ಷೇತ್ರ ಹತ್ರ ಇದ್ದೀವಿ. ಇವತ್ತು ನಮ್ಮ ನಾಟಕ ಹೇಗೆ ಮಾಡ್ತಾರೆ, ಸೆಟ್ ವರ್ಕ್ ಹೇಗೆ ಮಾಡ್ತಾರೆ ಅಂತ ನಾವು ತೋರಿಸ್ಕೊಡ್ತೀವಿ ನಮ್ಮ ರೂಪಾಂತರ ಟೀಮಿಂದ. ಇವ್ರು ಗೊತ್ತಲ್ಲ ನಿಮಗೆ, ಆರ್ಟಿಸ್ಟು ಪುಟ್ಗೋರಿ ಮದುವೆನೋ ಮಾಡಿದ್ದಾರೆ. ಇವರು ಸ್ವಲ್ಪ ಸೀನಿಯರ್ ಆರ್ಟಿಸ್ಟೇ. ಇವು ನನ್ನ ಸ್ನೇಹಿತ ಸಾಯಿ ಕುಮಾರ್ ಅಂತ. ಇವನೇ ಸಿಂಹದ ಮರಿ. ನಾವು ಸಿಂಹದ ಮರಿ ಅಲ್ಲ, ಇವರು ಹುಲಿ ಮರಿ. ಇವರು ನೋಡಿ ಹುಲಿ. ಬಾಸ್ ಬಂದರು. ಬಾಸು ಬನ್ನಿ ಬನ್ನಿ. ಹಲೋ, ನಿಮ್ಮ ಹೆಸರು, ನಿಮ್ಮ ನಾಮಧೇಯ, ಪರಿಚಯ? ನನ್ನ ಹೆಸರು ಶ್ರೀವತ್ಸ ಅಂತ. ಥಿಯೇಟರ್ ಆರ್ಟಿಸ್ಟ್ ಫ್ರಮ್ ಪಾಸ್ಟ್ 6 years. ಏನಕ್ಕೆ ನಾಟಕ ಮಾಡಬೇಕು? ಇವನು 6 years ಒಂದು ದೊಡ್ಡ ವೇಸ್ಟ್ ಬಾಡಿ. ನಾನೊಬ್ಬ ಏಕಿತ ಮಗನೇ ವಾಪಸ್ಸು ಒಂಟೋಗು ಶಿವನೇ. ಆಕ್ಚುಲಿ ಬ್ಯಾಗ್ ಕೊಡ್ತಾ ಇರ್ತೇನೆ. ಸೆಟ್ ವರ್ಕ್ ನಡೀತಾ ಇದೆ. ಒಂದು ಸ್ವಲ್ಪ ಹಿಂಗೆಲ್ಲ ಟೈಮ್ ಬೈತಾರೆ. ನಾನು ಓವರ್ಲ್ಯಾಪ್ ಮಾಡಿ ಮಾತಾಡ್ತಾನೆ. ಸೈಡ್ ನಮ್ಮ ಏನಾಯ್ತು? ಮ್ಯಾಚ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಇಲ್ಲೇ ಬಂದವನೆ. ಯಾವ ಮ್ಯಾಚು? ಇವ್ನು ಯಾವನ ಸೆಡೆ ನನ್ನ ಮಗ. ಬ್ರೋ ಯಾರು ಬನ್ನಿ ಬನ್ನಿ ಬನ್ನಿ. ಯೂಟ್ಯೂಬು ಬೈಟ್ ಕೊಡ್ತೀನಿ, ಬನ್ನಿ ಬನ್ನಿ. ಇದು ನನ್ನ ನಾವು ತುಂಬ ಸಂಭ್ರಮದಿಂದ ನಾಟಕ ಆಡ್ತಾ ಇದ್ದೀವಿ. ಸದ್ಯ ಆದರೆ ಯೂಟ್ಯೂಬಲ್ಲಿ ಬರ್ತದೆ, ನೋಡಿ ಎಂಜಾಯ್ ಮಾಡಿ. ಇವರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಇಲ್ಲೊಬ್ರು ಕ್ಯಾರೆಕ್ಟರ್ ಆರ್ಟಿಸ್ಟ್ನ ನಾವು ನಿಮಗೆ ಪರಿಚಯ ಮಾಡಲೇಬೇಕು. ನಾನು ಈ ಸೇಮ್ ಟೀಮೇ, ಇದೇ ಟೀಮೇ ಅಲ್ಲ, ಇವ್ರು ನಮ್ಮ ಟೀಮ್ ಆದರೂ ಬಟ್ ಇಂಟರ್ನಲ್ಲಿ ತುಂಬ ಸಪೋರ್ಟ್ ಆಗಿದ್ದಾರೆ. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು, ನಿಮ್ಮ ನಾಮಧೇಯ? ಚಂದ್ರಶೇಖರ್. ಅಲ್ಲಿ ಹೆಂಗಣ್ಣ? ಅವರು ಡೈರೆಕ್ಟ್ರು, ಇವರು ಅಸೋಸಿಯೇಟ್ ಡೈರೆಕ್ಟರ್. ರೂಪಾಂತರ ತಂಡದಿಂದ ಇವರು ನಾಟಕ ಮಾಡ್ತಿದ್ವಿ. ಈಗೆಲ್ಲ ನಡೀತು ಸೆಟ್ ವರ್ಕ್ಸ್ ಅಂದರೆ ಪ್ರೀ ಪ್ರೊಡಕ್ಷನ್ ಅನ್ಬೋದಾ? ಪ್ರೀ ಪ್ರೊಡಕ್ಷನ್ ರಂಗಭೂಮಿಯ ಪ್ರೀ ಪ್ರೊಡಕ್ಷನ್. ಆದರೆ ಇವರು ಕೆಲಸ ಮಾಡ್ತೀವಿ ಅಂತ ಬರ್ತಾರೆ, ಅದು ಯಾವ ಕೆಲಸ ಮಾಡಲ್ಲ. ಸಂಜೆ 7 ಗಂಟೆಗೆ ಶೋ ಇದೆ, ದಯವಿಟ್ಟು ಬನ್ನಿ. ಎಲ್ಲರಿಗೂ ನಮಸ್ಕಾರ. ಬನ್ನಿ ಅಂದರೆ ಎಲ್ಲಿ ಬರಲ್ವ ಅಂದರೆ ಎಲ್ಲಿಗೆ ಬರಬೇಕು? ರವೀಂದ್ರ ಕಲಾಕ್ಷೇತ್ರಕ್ಕೆ ಬನ್ನಿ. JC ರೋಡು. ಎಲ್ಲರಿಗೂ ನಮಸ್ಕಾರ. ಇವತ್ತು ಜೂನ್ 7, 2024 ಕೃಷ್ಣ ಅನಗನಹಳ್ಳಿ ಅವರು ಬಿಟ್ಟು ಮಾತಾಡ್ತಾ ಇದ್ದಾರೆ. ಪರಸಂಗದ ಗೆಂಡತಿಮ್ಮ ನಾಟಕ ರೂಪಾಂತರದ ತಂಡದ ವತಿಯಿಂದ ಇಂದು ಪ್ರದರ್ಶನವಾಗ್ತಾ ಇದೆ. ಈ ನಾಟಕ ತುಂಬ ಅದ್ಭುತವಾದಂಥ ನಾಟಕ. ಸಾಮಾನ್ಯ ಮನುಷ್ಯನ ಅದ್ಭುತ ಚರಿತ್ರೆ ಇದು. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇವತ್ತು ಎಲ್ಲರೂ ಸ್ನೇಹಿತರು ಬನ್ನಿ ನೋಡಿ. ಹೊಸ ಕಲಾವಿದರು, ಹೊಸ ತಂಡ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ, ನಿಮ್ಮ ಆಶೀರ್ವಾದ ನಮಗೆ ಇರಬೇಕು. ನಿಮ್ಮ ಚಪ್ಪಾಳೆ ಮುಂದಿನ ದಿನ ನಾವು ಬೆಳೆಯುವಂತಹ ಒಂದು ಹುಮ್ಮಸ್ ಬರುತ್ತೆ. ಧನ್ಯವಾದಗಳು, ನಮಸ್ಕಾರ. ಯಾರು ಎಲ್ಲಿ ಟಿಪ್ಪು ಸರ್? ಇಲ್ಲಿ ಕಾಣ್ತಿಲ್ಲ ಸರ್. ಸರ್ ಎಲ್ಲಿ ಸರ್? ನಮಸ್ಕಾರ ಸರ್, ಹೇಗಿದೆ ಸರ್? ಹೇಗಿದ್ದೀರಾ? ಏನು ಮಾಡ್ತಾ ಇದ್ದೀರಾ? ಇದೆ ನನ್ನ ಕಾಸ್ಟ್ಯೂಮು. ಎಷ್ಟು ಮಸ್ತಾಗಿ ಕಾಣಿಸ್ತಾ ಇದೆ, ಸೂಪರ್. ಬನ್ನಿ ಇದೆ, ಬನ್ನಿ ನಿಂತ್ಕೊಳ್ರಿ ಇಲ್ಲಿ. ಹೇಗಿದೆ? ನಾನು ಮುಖೇಶ್. 1 ವರ್ಷ ಗುಟ್ಕಾ ಜಗ್ದಿದ್ದೆ. ನನಗೆ ಓರಲ್ ಕ್ಯಾನ್ಸರ್. ನಾನು ಆಪರೇಷನ್ ಆಗಲಿದೆ. ಹೇಗೆ ಬರ್ತೀರಿ ನಾಟಕ? ನಾನು ನೋಡಿಲ್ಲ ನಾಟಕನ. ನೋಡಿ ಏನು ಪಾತ್ರ ನಿಮ್ಮದು? ನಾನು ಅಜ್ಜನೇ. ಹಳ್ಳಿ ಜನ
ನೋಡಿ ಫ್ರೆಂಡ್ಸ್, ಇದು ನಮ್ಮ ಪ್ರಾಪರ್ಟೀಸ್ ಅಂಡ್ ನೋಡಿ ಸೆಟ್ಸ್. ಗೈಸ್, ಡೂಪ್ಲಿಕೇಟ್ ಡೂಪ್ಲಿಕೇಟ್ ಮೋಷರು ಇದು ಮೈನ್ ಇದಕ್ಕೆ ಕುಡುಗೋಲು. ದಿಸ್ ಇಸ್ ಕುಡುಗೋಲು. ಹುಷಾರು. ಇದು ವುಡ್ಡಿಂದ ಮಾಡಿರೋದು. ಇದು ನೋಡಿ, ಇದು ಡಮ್ಮಿ ಸ್ಟಿಕ್ಕು. ಫೈಟಿಂಗ್ ಡಮ್ಮಿ ಸ್ಟಿಕ್ಕು. ನಾವು ಸಿನಿಮಾದಲ್ಲಿ ಮಾತ್ರ, ಧಾರಾವಾಹಿಯಲ್ಲಿ ಮಾತ್ರ ಫೈಟಿಂಗ್ ಇರುತ್ತೆ ಅನ್ಕೋಬಿಡಿ. ನಾಟಕದಲ್ಲೂ ಮಾಡ್ತೀವಿ. ಕಾಳ ಮತ್ತು ಪರಸಂಗದ ಗಂಟೆ ತಿಮ್ಗೆ ಭರ್ಜರಿ ಹೊಡೆದ. ಇದು ಯಾರಿದು ಹೊಸಬ್ರು? ಇವರು ನಮ್ಮ ರೂಪಾಂತರದ ಹಿರಿಯ ಸದಸ್ಯರು ಸೂಪರ್. ಅಂತ ನೋಡಿ ಇದೆಲ್ಲ ಏನು ಮಾಡ್ತಾವ್ರೆ. ಬನ್ನಿ ಫ್ರೆಂಡ್ಸ್. ಇವರು ನಮ್ಮ ಪರಸಂಗದ ಗಂಡ ತಿಮ್ಮದ ನಾಯಕಿ ಮರಂಕಿ ಅಲಿಯಾಸ್ ರುಚಿಕಾ. ನೋಡ್ತಾ ಇರಿ ರುಚಿಕಾ ಅವ್ರನ್ನ. ನನ್ನ ತೇಜಸ್ ನೋಡ್ತಲೇ ಇರ್ತದೆ. ಸಣ್ಣ ಪುಟ್ಟಣ್ಣ ಈ ಇಂಜೆಕ್ಷನ್ ಕೊಟ್ಟರು ಅವ್ರಿಗೆ ಈಗ ಇರ್ತವ್ರೆ. ನಮಸ್ಕಾರ. ನಾವು ಅವರು ಸರ್ ನಾವು ಹೇಗಿದ್ದೀರಾ? ಇವರು ಓ ಚೆನ್ನಾಗಿದೆ. ಇವರು ನಮ್ಮ ಅದು ಗೌಡ್ರು, ಅದೇ ನಮ್ಮ ಚಿಕ್ಕಮಂಗ್ಳು ಚೊಕ್ಕಣ್ಣಿ ಚಿಕ್ಕಮ್ಮನ ಚಿಕ್ಕಕ್ಕನ ಚಿಕ್ಕತಂಗಿ ಚಿಕ್ಕಮಂಗ್ಳು ಮಗ ಚಿಕ್ಕಣ್ಣ ಅಂತ ನಾವೇ. ಇವರು ನಮ್ಮ ಊರಿನ ಪಟೇಲ್ರು. ನಮ್ಮ ಪಟೇಲ್ರು ಚಿಕ್ಕಬೋರಣ್ಣವರು. ಸರ್ ನಿಮ್ಮ ಕಾಳ ಯಾರು ಗೊತ್ತಾಯ್ತಾ? ನಮ್ಮ ಚಿಕ್ಕಮಂಗ್ಳೂರು ಚಿಕ್ಕಣ್ಣನ ಚಿಕ್ಕಮ್ಮನ ಚಿಕ್ಕಕ್ಕನ ಚಿಕ್ಕತಂಗಿ ಚಿಕ್ಕಮಗಳು ಚಿಕ್ಕ ಮಗ. ನಂಗೆ ಗೊತ್ತೈತೆ ಯಾರು ಅಂತ. ಅವ್ರು ತಾನೇ ಇವರು ಯಾರು ಗೊತ್ತಾ? ಪಟೇಲ್ರು ಊರಿನ ಮುಖಂಡ್ರು. ಊರಿಗೆಲ್ಲ ನ್ಯಾಯ ಹೇಳ್ತಾರೆ. ನಾವು ಪಕ್ಕ ನಿಲ್ತೀವಿ ಅಂದ್ರೆ ನಮ್ದು ಅದೃಷ್ಟ ಕಣ್ರಿ. ಏನ್ ಸುಮ್ಮನೆತಿಯ? ಪಟೇಲ್ರು ಬಂದಾರಂದ್ರೆ ಸಾಕು, ಗಡ್ಡ ಕೂಡ ಓಡಾಡ್ಕೊಂಡು ಹೋಗ್ಬಿಡ್ತದೆ. ಹೆಂಗೆ ನಮ್ಮ ಪಟೇಲ್ರವ? ಸರ್ ವಿಜಯ್ ಅಂತ. ಇವ್ರ ಹೆಸರು ವಿಜಯ್ ಅಂತ. DOP DOP ಈಗ ಆಲ್ರೆಡಿ ಒಂದು ಸಿನಿಮಾ DOP ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ರಿಲೀಸ್ ಆದ್ಮೇಲೆ ಹೇಳ, ಯಾಕಂದ್ರೆ ಇದು ಹಿಂಗೆ ಅದು ಇಲ್ಲೂ ಹೇಳ್ಕೊಂಡು. ಆಮೇಲೆ ನಮ್ಮ ಶಾರ್ಟ್ ಫಿಲಮ್ ಆಯ್ತಲ್ಲ, ಯಾವುದು ಕ್ಷಣಮ್ ಅಂತ, ಇವಾಗ ಸುಜಯ್ದು ಚೆನ್ನಮ್ಮ ಹೆಸರು. ಹಾಂ, ಅವಳಿರಬೇಕಿತ್ತು. ಅದು ಚೇಂಜ್ ಆಗುತ್ತೆ, ಅವೆಲ್ಲ ಚೇಂಜ್ ಆಗ್ತದೆ ಅವಾಗ ಟೈಮ್ ಬಂದಾಗ, ಸೀಸನ್ ಚೇಂಜ್ ಆದಾಗ. ಏನು ಸರ್ ಹೇಗಿದೆ ಸರ್? ಏನು ಮಾಡ್ತಾ ಇದ್ದೀರಾ ಸರ್? ಸರಿ ಇಲ್ಲ ಕಣಕ್ಕ. ಏನು ಮಾಡ್ತಾ ಇದ್ದೀರಾ? ಹೇಗಿದ್ದೀರಾ? ಏನು ಇದ್ರಲ್ಲಿ ಏನು ಮಾಡ್ತಾ ಇದ್ದೀರಾ? ಓ, ಇದರಲ್ಲ ಪಾತ್ರ ಮಾಡ್ತಿದ್ದೀರಾ ಸರ್? ಏನು ಇದು ಹೀರೋಯಿನ್ ಫಾದರ್ ಕ್ಯಾರೆಕ್ಟರ್. ಎಷ್ಟು ವರ್ಷ ಮಾಡ್ತಾರೆ? ಎಷ್ಟು ವರ್ಷ ಅಲ್ಲ, ಇವಾಗ ನಾಟಕ ಶುರು ಮಾಡಿದಾಗಿಂದ. ಅಲ್ಲ ಸರ್, ಈ ಫೀಲ್ಡಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಅಂತ ಕೇಳಿ. ಇವರು ಈ ನಾಟಕ ತಂಡ ಹುಟ್ಟಾಕಿದ್ದೆ ನಾನು ಸರ್, ರೂಪ ಅಂತ. ಅವಾಗಿಂದ 45-50 ವರ್ಷದಿಂದ ಮಾಡ್ತಾನೇ ಬಂದಿದ್ದೀವಿ ಸರ್ ನಾಟಕದಲ್ಲಿ. 50 ವರ್ಷ? ಹ್ಞೂ ಸರ್. ಸೀನಿಯರ್ ಸರ್? ಹೌದು ಸರ್, ಸೀನಿಯರೇ. ಓಕೆ ಸರ್, ಅಷ್ಟೇ ಸರ್. ಅಷ್ಟೇ ಹೇಳಕ್ಕೆ ನಾನು ಇಂಟ್ರಿ ಮಾಡ್ತಾ ಇದ್ದೀನಿ ಅಂತ. ಇವರು ನಮ್ಮ ಪಂಚಾಯತಿ ಅಧ್ಯಕ್ಷರು ಇದ್ದು, ಇವತ್ತು ನೋಡಿ ಪಂಚಾಯತಿ ನ್ಯಾಯ ಹೆಂಗೆ ಕೊಡ್ತಾರೆ ಅಂತ ಮಾತಾಡಿ ಸರ್. ನಮ್ಮ ರೂಪಾಂತರ ವ್ಲಾಗ್ ಮಾಡ್ತಿದ್ದೀವಿ. ರೂಪಾಂತರ ಲಾಗ್ ಮಾಡ್ತಾ ವ್ಲಾಗ್ ಮಾಡ್ತಿದ್ದೀವಿ, ಅಲ್ಲ, ಯೂಟ್ಯೂಬಲ್ಲಿ ಬರುತ್ತೆ. ನನ್ನ ಮಗ ಎಲ್ಲಾರ ಮನೆ ಅಕ್ಕಿ ಬೇಳೆ ತಗೊಂಡು ಪಟ್ಟಣದಿಂದ ಏನೇನೋ ತಗೊಂಡು ಬರ್ತಾನಲ್ಲ ಬೋಳಿ ಮಗ. ಏ ಪಟೇಲ್ರೆ, ಅವನಿಗೆ ದಂಡ ಹಾಕ್ಲೇಬೇಕು ನೋಡಿ ಎಷ್ಟು ಇನ್ವಾಲ್ವ್ಮೆಂಟ್. ಅವನೆಲ್ಲ ಅವ್ನು ತಪ್ಪು ಒಪ್ಕೊಂಡೇನಲ್ಲ, ಸುಮ್ಮನೆ ಬಿಟ್ಬಿಡೋಣ. ಯಾಕೆ ಬಡಪಾಯಿ ಅವನು? ಒಪ್ಕೊಂಡ್ರೆ ನಾಟಕ ಸಿನಿಮಾ ನೋಡ್ತಾ ಇದ್ದಾರೆ. ಸಿನಿಮಾ ನೋಡಿ ಇನ್ನೂ ಕಲಿತಾ ಇದ್ದಾರೆ. ಸಿನಿಮಾ ಇದೆಯಾ? ಪರಸಂಗದ ಗಂಟೆ ತಿಮ್ಮೆ. ಇವರು ನಮ್ಮ ಸಾರು KSD ಚಂದ್ರ ಸರ್ ಅಂತ. ಸರ್ ಎಷ್ಟು ವರ್ಷದಿಂದ ಮಾಡ್ತಾರೆ ಸರ್? ನಾನು ಸುಮಾರು 35 ವರ್ಷಗಳಿಂದ ರಂಗಭೂಮಿಯಲ್ಲಿ ಸಕ್ರಿಯವಾಗಿ ನಿರ್ದೇಶಕನಾಗಿ, ಸಂಘಟಕನಾಗಿ, ನಟನಾಗಿ ಸರ್ ನೀವು ನಮ್ಮ ಡಿ ಬಾಸ್ ಎಲ್ಲ ಕೆಲಸ ಮಾಡಿದ್ದೀವಿ. ದರ್ಶನ್ ಅವರು ಸಿನಿಮಾಗೆ ಎಂಟರ್ ಆಗೋದಕ್ಕೆ ಮುಂಚೆ ಮಾಡಿದಂಥ ಕೊನೆಯ ಸೀರಿಯಲ್ನ ನಾನು ಡೈರೆಕ್ಟ್ ಮಾಡಿದೆ. ಅದು ಊರ್ವಶಿ ಅಂತ S.A. ಗೋವಿಂದರಾಜ್ ಅವರು ಅದನ್ನು ರಿಲೀಸ್ ಮಾಡಿದ್ರು. ನಮ್ಮ ದರ್ಶನ್ ಅವರಲ್ಲಿ ಹೀರೋ ಆಗಿ ಆಗ್ತಾರೆ. ನಮ್ಮದು ಶೂಟಿಂಗ್ ಪ್ಯಾಕಪ್ ಆಯಿತು, ಅವ್ರ ಸಿನಿಮಾ ಸ್ಟಾರ್ಟ್ ಆಯಿತು. ಎಷ್ಟು ಸೀರಿಯಲ್ ಮಾಡಿದ್ದೀರಾ? ನಾನು ಸುಮಾರು ಸೀರಿಯಲ್ಗಳನ್ನು ಡೈರೆಕ್ಟ್ ಮಾಡಿದ್ದೀನಿ, ಸುಮಾರು ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಸುಮಾರು 35 ವರ್ಷದಿಂದ ನಾಟಕಗಳು, ಸೀರಿಯಲ್ಗಳು, ಡಾಕ್ಯುಮೆಂಟ್ರಿ, ಸಿನಿಮಾದಲ್ಲಿ ಒಂದೇ ಬಾಣ ನನ್ನದೊಂದೇ ಗುರಿಯು, ಮಾತು ತಪ್ಪೋದಿಲ್ಲ ಪ್ರೀತಿ. ನೋಡಿ, ಇದು ಮ್ಯೂಸಿಕ್ಕು, ಸೌಂಡು
ಮತ್ತು ಇದು ಬಂದ್ಬಿಟ್ಟು ಲೈಟಿಂಗು ಅದು ಸರ್ ಅದು ಲೈಟಿಂಗು ಅವ್ನಿಗೆ ಬಂದು ಇಲ್ಲಿಂದ ಮಸ್ತಾಗಿ ಕಾಣಿಸುತ್ತೆ ನೀವು ಬಂದಮೇಲೆ ಇಲ್ಲಿ ಕರ್ಕೊಂಬೋದು ಆಫ್ ಮಾಡ್ಕೊಬೋದು. ನೋಡಿ ಫ್ರೆಂಡ್ಸ್, ಈ ಡ್ರಾಮಕ್ಕೆ ಯಾವ ಥರ ಮೇಕಪ್ ಮಾಡ್ತಾ ಇದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಹೈ 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 ಹಿಂದೆಗಡೆಯಿಂದ ವಿಡಿಯೋ ಮಾಡಲಾ? ಹಿಂದ್ಗಡೆನಾ? ಹೈ ಸರ್, ಹೈ ಸರ್. ನೋಡಿ ಫ್ರೆಂಡ್ಸ್, ಹಿಂಗೆ ತಿಂತವ್ರೆ ನೋಡಿ. ಐ ಬನ್ನಿ ಇಲ್ಲಿ. ಆಯ್ತು, ಹಿಂಗೆ ಕಾಣಿಸೋದೇ ಇಲ್ವಾ? ಯಾರು? ನೆಕ್ಸ್ಟ್ ವೀಕ್ ಮದುವೆ ಇದೆ ಇವ್ರಿಗೆ. ನೆಕ್ಸ್ಟ್ ವೀಕ್ ಮದುವೆ ಇದೆ. ನಿಮ್ದೇನು ಪಾತ್ರ? ನಿಮ್ದೇನು ಪಾತ್ರ? ಏನು ಪಾತ್ರ? ನನ್ನ ಪಾತ್ರ ರತ್ನನ್ ಪಾತ್ರ. ರತ್ನನ್ ಪಾತ್ರ ಗೌಡ್ರ ಮಗಳಾಗಿ ಮಾಡ್ತಾರೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಏನು ಪಾತ್ರ? ಏನು ಪಾತ್ರ? ತಾಳ ನೆಗೆಟಿವ್. ಅದು ಕಾಸ್ಟ್ಯೂಮ್. ಇದು ಗೌಡ್ರ ಮಗಳು. ಇದು ಗೌಡ್ರ ಮಗಳು. ಇಲ್ಲ ಬುದ್ಧಪ್ಪ ಗೌಡ್ರ ಮಗ. ಇದೆ. ಇವ್ರು ಯಾರು ಮಗ? ಯಾವಾಗ ಸ್ವಲ್ಪ ಚಬ್ಬಿ ಸ್ವಲ್ಪ ಸಣ್ಣ ಅಲ್ವಾ? ನಿಜ ಸೀರಿಯಸ್ಲಿ? ಏನೋ ಇವಾಗ ಮಾಡ್ತಾ ಇದ್ದೀನಿ. ಏನು ಪಾತ್ರ? ನಂದು ಗೌರಿ. ಕೆಂಪೋರಿ ಅವರೇ, ನೀವು ಪ್ರಸಂಗದ ಹೆಂಡತಿ ಹೊಸದಾಗಿ ಮಾಡ್ತಾ ಇದ್ದೀರಾ? ಹೇಳಿ. ಹೌದಾ? ಮುಂಚೆ ಆಗಿತ್ತ ಶೋ ಇದು? ಇಲ್ಲ, ಆಗಿಲ್ಲ. ಹಳೆ ನೋಡಿಲ್ಲ, ಈಗ ಹೊಸದಾಗಿ ಹೌದು. ಈಗ ಹೇಳಿ, ಇದರ ನಾಟಕದ ಸಿದ್ಧತೆಗಳು ಮತ್ತೆ ಇದರ ಅನುಭವಗಳು, ಈಗ ಶೋ ಆಗ್ತಾ ಇದೆ, ಈಗ ಹೇಗೆ ಅನಿಸುತ್ತೆ ನಿಮಗೆ? ಆಂಡಳಮ್ಮ ಹೆಂಗ್ ಕಾಣ್ತಾ ಇದ್ದಾರೆ ಗೊತ್ತಾ? ಆಂಡಳಮ್ಮ ಹೆಂಗ್ ಕಾಣ್ತಾ ಇದ್ದಾರೆ ಗೊತ್ತಾ? ನಾಗವಳ್ಳಿ ಏನಾದ್ರು ಮುಖ್ಯಾಗಿದ್ರೆ ಹೀಗೆ ಸಾಯಿಸ್ಬಿಡ್ತೀನಿ. ಅದನ್ನ ಹೇಳ್ಕೊಂಡು ಹೇಳ್ತಾ ಇದ್ದೀನಿ. ನಿಮ್ಮ ಅನುಭವ ಏನ್ರ ಬಗ್ಗೆ ಅದನ್ನ ಕೇಳು ಮೊದಲು. ಎಲ್ಲ ರೆಡಿ ಆಗಿದ್ದೀವಿ. ಕೈಲಿ ಏನಿದೆ? ಕೈಯಲ್ಲಿ ಕೂದಿದೆ. ನೀನೇ ಕೈಲಿ. ನನ್ನ ಕೈಯಲ್ಲಿ ಮೈತಿದೆ. ಗೌಡ್ರ ಮಗ ಅಂತೆ. ಕಟಿಂಗ್ ಮಾಡ್ಸಿದ್ರೆ ಗೌಡ್ರ ಮಗಳ ಗೌಡ್ರ ಮನೇಲಿ ಕೆಲಸ ಮಾಡ್ತಾರಲ್ಲ. ಓಕೆ ಹಿರೇಮಕ್ಕನವರೇ, ನಾನು ಬರ್ತಾ ಇದ್ದೀನಿ. ಬನ್ನಿ ಓ ಕಟ್ಟಾಯ್ತು ಹೇಳಿ. ಹೇಳಿ ನಿಮ್ಮ ಅನುಭವ ಹೇಳ್ಬಿಡಿ. ತುಂಬ ಚೆನ್ನಾಗಿದೆ. ಅಂದರೆ ಟೀಮ್ ಮ್ಯಾಚ್ ಎಲ್ಲ ಸೂಪರ್ ಇದ್ದಾರೆ. ಹಲ್ಟಿ ಒಬ್ಬೊಬ್ರು ಒಂದೊಂದು ಮುತ್ತು ರತ್ನ. ನೀವಂತೂ ಬ್ಲಾಗರ್, ಕ್ಯಾಮ್ರಾಮನ್, ಬೇರೆ ಲೆವೆಲ್. ಪ್ಲೀಸ್ ಡೂ ಸಪೋರ್ಟ್, ಲೈಕ್, ಶೇರ್, ಸಬ್ಸ್ಕ್ರೈಬ್. ನೋಡಿದ್ರಾ, ಇದರಲ್ಲಿ ಸ್ಪೈಸಿ ಹೆಂಗಿದೆ, ಅಲ್ಟಿ ಅಂತ ಹೆಂಗಿದೆ, ಅದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ. ಡಿ ಬಾಸ್ 57 ಹೀರೋಯಿನ್. ಡಿ ಬಾಸ್ 58 ಹೀರೋಯಿನ್. 57. ಹಾಂ, ಡಿ ಬಾಸ್ 57. ಹಾಂ, 57. ನೋಡಿ, ಟೀಮಲ್ಲಿ ಕಾಫಿ ಕೊಡ್ತಾವ್ರೆ, ಸುಹಾಸ್ ವೈಟ್ ಮಾಡ್ತಾವ್ರೆ, ದೇಶ ಕಾಯ್ತಾವ್ರೆ. ಹಾಯ್, ಹೇಗಿತ್ತು ಕಾಫಿ? ಕಾಫಿಗೆ ಉಪ್ಪು ಹಾಕ್ತಾ ಸಕ್ಕರೆ ಹಾಕ್ತಾರ? ಕಾಫಿ ಕುಡಿಯೋಕ್ಕೆ ಬಂದಿದ್ದೇವೆ, ಹಾಗೂ ಟೀನು ಸಹ ಇದೆ. ಟೀನು ಇದೆಯಾ? ಅದಾಗ ಕಾಫಿಗೆ ಉಪ್ಪು ಹಾಕ್ತಾ ಸಕ್ಕರೆ ಹಾಕ್ತಾರ? ಆಲ್ಕೋಹಾಲ್ ಹಾಕ್ತಾರೆ. ಆಲ್ಕೋಹಾಲ್ ಬಳ್ಳಿ ಗಳಿಸಲಿಲ್ಲ ಬಾಡಲ್ಲಿ ನಂದಿನಿ ದೊಡ್ಡನ ಕ್ವಾರ್ಟ್ರ್ ಇಳಿದೆ ತೆಕ್ಕದ ಕಿಕ್ಕೆದಾಗ.
ಸರ್ ಏನು ಸರ್ ಇದು ಸಾಹಸ ಸಿಂಹ ಆಗ್ಬಿಟ್ಟಿದ್ದೀರಾ? ಹೊಡೀರಿ ಒಂದು ಡೈಲಾಗು. ಏನು ಡೈಲಾಗ್ ಬಿಟ್ಟಿದ್ದೀನಿ, ಏನು ಹೊಡಿದ್ದೀನಿ, ಸ್ಟೇಜ್ ಹೊಡಿತೀನಿ. ಓಕೆ, ಇವಾಗ ಎಲ್ಲಾದ್ರು ಮೇಕಪ್ ಆಗಿದೆ, ಫೋಟೋ ಶೂಟ್ ಮಾಡ್ಕೊತಾರೆ. ಎಲ್ಲ ಆದಮೇಲೆ ಹೊರಗಡೆ ಒಂದು ಇದಿದೆ, ನಾಲ್ಕದ್ದು ಸಾಂಗ್ ಇದೆ. ಅದಾದಮೇಲೆ ನಾಟಕ ಶುರು ಮಾಡ್ತೀವಿ. 3 ಬೆಲ್ಲ ಆದಮೇಲೆ ನೋಡ್ತಾನೆ ಇರಬೇಕು ಅನ್ಸ್ತದೆ. ಒಳ್ಳೆ ಕೆಂಪುಗೆ ರಗರಗ ಅಂತಿದ್ಲು. ಕಾಲ ಗೆಜ್ಜೆ ಏನು ಬೀಟಿಲಿ ಎಲ್ಲ ಹೆಣ್ಮಕ್ಳು ಹಿಂಗೆ ಹಾಕೊಳ್ಳೋದು. ಅಷ್ಟೇ ಅಲ್ಲ, ನೋಡಿ ಇದು ಗಾಡಿ ರಾಕಿ ಒಳಗೆ ಹಾಕೊಳ್ಳೋದು. ಗಾಡಿಯ ರಾಕಿ ಒಳಗೆ ಹಾಕೊಳ್ಳೋದ? ಸೀರೆ ಒಳಗೆ ಹಾಕೊಳ್ಳೋದು ಲಂಗ, ರಾವ್ಗೆ ಒಳಗೆ ಹಾಕೊಳ್ಳೋದು ಬಾಡಿಯ ಅಲ್ಲ ಕಮ್ಮಿ. ಓಕೆ, ಫೈನಲಿ ನಾಟಕ ಮುಗೀತು. ಒಂದೇ ನಿಮಿಷ ಸಪೋರ್ಟ್ ಮಾಡಿ ಹೇಳ್ಬೇಕಾ? ಗೊತ್ತು ನೋಡಿ, ಸ್ಪೈಸಿ ಬಾಯ್ಸ್ ಅಂತ. ಹಾಯ್ ಫ್ರೆಂಡ್ಸ್, ಸ್ಪೈಸಿ ಬಾಯ್ಸ್ ತೇಜ್, ಸ್ಪೈಸಿ ಬಾಯ್ಸ್ ತೇಜ. ಹಾಯ್ ಫ್ರೆಂಡ್ಸ್, ಸ್ಪೈಸಿ ಬಾಯ್ಸ್ ತೇಜ್ ಅಂತ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟಿಂದಾನೇ ಈ ಚಾನಲ್ ಚೆನ್ನಾಗಾಗಬೇಕು. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಲ್ವಾ? ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅನ್ಸೋರ್ ನಾವಾಗಿರ್ಬೇಕು.